ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್, ನೋಡಿ, ನಾಳೆಯ ದಿನ ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿದೆ. ಈ ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿರುವುದೇ ಒಂದು ಶಕ್ತಿಯುತವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು. ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿದೆ ಅಲ್ವಾ? ಈ ಅಮಾವಾಸ್ಯೆ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ನೀವು ಮನೆಯಲ್ಲಿ ಎಂತಹ ದಟ್ಟ ದಾರಿದ್ರ್ಯತೆಗಳು ಕಷ್ಟಗಳು ಕಾಡ್ತಾ ಇದ್ರು, ಯಾವುದೇ ಒಂದು ದೋಷಗಳಿದ್ರು, ಗ್ರಹ ದೋಷ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, ಕುಜದೋಷ, ಕೇತು ದೋಷ, ಇಲ್ಲ ಪಿತೃದೋಷ ಆಗಿರ್ಬೋದು, ಯಾವುದೇ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಮಾನಸಿಕ ನೆಮ್ಮದಿನೇ ಕಾಣ್ತಾ ಇಲ್ಲ ಅಂತಂದರೆ, ನೀವು ಇವತ್ತು ನಾನು ತೋರಿಸ್ತಾ ಇರುವಂತಹ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಕೆಲವೊಂದು ವಸ್ತುಗಳನ್ನ ತೋರಿಸ್ತೀನಿ. ಆ ವಸ್ತುಗಳನ್ನ ನೀವು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಷ್ಟ ದಾರಿದ್ರ್ಯತೆಗಳು ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಂಥ ಒಳ್ಳೆ ಟಾಪಿಕ್ ಅಲ್ವಾ? ನೋಡಿ, ನಾಳೆ ದಿನ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ನಾನು ತೋರಿಸ್ತೀನಿ. ಇವನ್ನ ಹಾಕಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ? ಹೌದು ಫ್ರೆಂಡ್ಸ್, ಇಂಥ ಒಳ್ಳೆಯ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾಳೆ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು ಪದಾರ್ಥಗಳು ಅಂದರೆ ಒಂದು 3 ವಸ್ತುಗಳನ್ನ ತೋರಿಸ್ತೀನಿ. ಆ 3 ವಸ್ತುಗಳನ್ನ ನೀವು ನೀರಿಗೆ ಬೆರೆಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಕಷ್ಟಗಳು, ದಟ್ಟ ದಾರಿದ್ರ್ಯತೆಗಳು, ಯಾವುದೇ ಒಂದು ಬಗೆಯಾದ ದೋಷಗಳಿದ್ರೂ, ಸಾಲದ ಸಮಸ್ಯೆಗಳು, ಹಣಕಾಸಿನ ಕೊರತೆ ಇದ್ರೂ ಸಹ ಅದರಿಂದ ನೀವು ದೂರ ಆಗ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಆ ಪದಾರ್ಥಗಳು ಯಾವುದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾವು ನಾಳೆಯ ದಿನ ಅಮಾವಾಸ್ಯೆ ಬಂದಿದೆ ಅಲ್ವಾ? ನಾಳೆ ದಿನ ಅಮಾವಾಸ್ಯೆ ದಿನ ನೀವು ಇದೊಂದು ತಂತ್ರ ಪರಿಹಾರನ ಅಂದರೆ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕೆಲವೊಂದು 3 ವಸ್ತುಗಳನ್ನ ತೋರಿಸ್ಕೊಡ್ತೀನಿ. ಆ 3 ವಸ್ತುಗಳನ್ನ ನೀವು 3 ಮತ್ತು ಇನ್ನೊಂದು ಅಂದರೆ ಒಟ್ಟು 4 ಪದಾರ್ಥಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಆ ಪದಾರ್ಥಗಳನ್ನ ಹಾಕಿ ನೀವು ತಲೆಗೆ ಸ್ನಾನ ಮಾಡಿಕೊಡಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಆ ದಿನ ಅಂದರೆ ನಾಳೆ ದಿನ ನೀವು ಮಾಡ್ಕೊಳ್ಳೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸುಖವಾಗಿರಬೇಕು, ಗಂಡನ ಆಯಸ್ಸು ಹೆಚ್ಚಿಸ್ಕೊಳ್ಬೇಕು, ಹಾಗೆ ಇನ್ನೂ ಮದುವೆ ಆಗದೇ ಇರೋರಿಗೆ ಶೀಘ್ರ ಮದುವೆ ಆಗಬೇಕು ಅಂದರೆ ಈ ದಿನ ಕೆಲವೊಂದು ಪೂಜೆ ಪುರಸ್ಕಾರಗಳನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಈ ರೀತಿ ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನೀವು ಅಂದುಕೊಂಡ ಯಾವುದೇ ಒಂದು ಕೆಲಸ ಕಾರ್ಯ ಇದ್ರೂ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದೇ ಪ್ರಕಾರದಲ್ಲಿ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಸ್ನಾನ ನಮ್ಮ ದೇಹವನ್ನು ಮಾತ್ರದಲ್ಲದೆ ನಮ್ಮ ಮಾನಸಿಕ ಸೀಮಿತವನ್ನು ಸರಿ ರೀತಿಯಲ್ಲಿ ತರುತ್ತೆ. ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಸಹ ದೂರ ಮಾಡಿ ಆರೋಗ್ಯವನ್ನು ಸಹ ನಮಗೆ ವೃದ್ಧಿಸ್ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ವಸ್ತುಗಳನ್ನು ಸೇರಿಸ್ಕೊಂಡು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಮಾನಸಿಕ ನೆಮ್ಮದಿಯನ್ನು ಕಾಣ್ಬೋದು. ದೇಹದಲ್ಲಿ ಅನಾರೋಗ್ಯದ ಸಮಸ್ಯೆ ಬಳಲ್ತಾ ಇದ್ದರೆ, ಮುಖ್ಯವಾಗಿ ಗ್ರಹ ದೋಷ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, ರಾಹು ಕೇತುಗಳ ದೋಷ ಆಗಿರ್ಬೋದು, ಇದೆಲ್ಲವನ್ನು ಸಹ ನಿವಾರಣೆ ಮಾಡ್ಕೋಬೋದು. ಮತ್ತು ಪಿತೃದೋಷ ಅಂತ ಇರುತ್ತಲ್ವ, ಅದನ್ನು ಸಹ ನಾವು ನಿವಾರಣೆ ಮಾಡಿಕೊಂಡು ಒಂದು ಸ್ನಾನ ಅಂತ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದನ್ನು ಮಾಡೋದ್ರಿಂದ ನಮಗೆ ತುಂಬಾ ಒಂದು ಯೋಗಕಾರಕವಾದಂತಹ ಅಂದರೆ ತುಂಬಾ ಒಳಿತನ ನಾವು ನೋಡ್ತೀವಿ ಅಂತಲೇ ಹೇಳ್ಬೋದು. ಇಂತಹ ಯೋಗಕಾರಕವಾದಂತಹ ಅಮಾವಾಸ್ಯೆಗಳಲ್ಲಿ ಸಾಕಷ್ಟು ಮಂತ್ರಗಾರರು, ತಂತ್ರಗಾರರು, ಪೂಜೆ ಪುರಸ್ಕಾರಗಳನ್ನ ಮಾಡುವವರು ಬೀಜಾಕ್ಷರಗಳನ್ನು ವಶಪಡಿಸಿಕೊಳ್ಳುವವರು, ತಂತ್ರಗಳನ್ನು ಮಾಡುವವರು ಕಾಯ್ತಾ ಇರ್ತಾರೆ. ಕೇಡು ಕೆಡಕುಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ಶಕ್ತಿಯನ್ನು ಆಹ್ವಾನ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನಾವು ಕಾಯ್ತಾ ಇರ್ತಾರಲ್ವಾ? ಇದನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ 100ಕ್ಕೆ 100ರಷ್ಟು ಅಂದರೆ 100ಕ್ಕೆ 105ರಷ್ಟು ಒಂದು ಒಳ್ಳೆಯ ನಿಮಗೆ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಅದ್ಭುತವಾದಂತಹ ಇದೊಂದು ತಂತ್ರ ಪರಿಹಾರ ಇದು ಅಂತಲೂ ನಾವು ಹೇಳ್ಬೋದು.
ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ನಾಳೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈಗ ನಾನು ಒಂದು 4 ಪದಾರ್ಥ ಅಂದರೆ 4 ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ. ಆ ವಸ್ತುಗಳನ್ನ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಇಲ್ಲಿ ತುಳಸಿನ ತೋರಿಸ್ತಾ ಇದ್ದೀನಿ. ನೋಡಿ, ಮನೆ ಹತ್ರನೇ ಬಿಟ್ಟಿರುವಂತಹ ಈ ತುಳಸಿ ದಳ. ನಿಮಗೆ ಮನೆ ಹತ್ರ ಇರುವಂತಹ ತುಳಸಿ ದಳನ್ನು ಸಹ ನೀವು ತೆಗೆದುಕೊಳ್ಬಹುದು. ಮತ್ತು ಆದರೆ ನೀವು ಪೂಜೆ ಮಾಡುವಂತಹ ಒಂದು ತುಳಸಿನ ಕೀಳಕ್ಕೆ ಹೋಗಬೇಡಿ. ನೀವು ಹೊರ್ಗಡೆಯಿಂದ ತಂದಂತಹ ತುಳಸಿನ ನೀವು ತೆಗೆದುಕೊಳ್ಳಿ. ಮತ್ತು ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ನೀವು 2-3 ತುಳಸಿ ಗಿಡಗಳನ್ನ ನೆಟ್ಕೊಂಡಿದ್ದೀವಿ ಅಂತಂದರೆ ನೀವು ಪ್ರತಿದಿನ ಪೂಜೆ ಮಾಡ್ತಿರಲ್ಲ ಅದರಲ್ಲಿ ಕೀಳಕ್ಕೆ ಹೋಗಬೇಡಿ. ನೋಡಿ, ನಾನು 2-3 ತುಳಸಿಗಳನ್ನ ಪಾಟಲ್ಲಿ ನೆಟ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಇಲ್ಲಿ ತುಳಸಿನ ತೋರಿಸ್ತಾ ಇದ್ದೀನಿ. ನೀವು ಪ್ರತಿನಿತ್ಯ ಪೂಜೆ ಮಾಡುವಂಥ ತುಳಸಿನ ಕೀಳಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ನೀವು ಇನ್ನೂ ಒಂದೋ ಎರಡೋ ತುಳಸಿ ಗಿಡನ ನೀವು ಪಾಟಲ್ಲಿ ಹಾಕ್ಕೊಂಡಿದ್ರೆ ಅಂತಹ ಒಂದು ತುಳಸಿನ ನೀವು ಇಷ್ಟನ್ನು ತೆಗೆದುಕೊಳ್ಳಿ. ನೆಕ್ಸ್ಟು ನೀವು ಇಲ್ಲಿ ಸ್ವಲ್ಪ ಹರಳುಪ್ಪನ್ನು ಸೇರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಹರಳುಪ್ಪಿನಿಂದ ಏನು ಅಂತಂದರೆ, ಇದು ಹರಳುಪ್ಪು ನಮ್ಮ ದೇಹದಲ್ಲಿರುವಂಥ ಕೆಟ್ಟ ದುಷ್ಟ ಶಕ್ತಿಗಳನ್ನ ದೂರ ಮಾಡುತ್ತೆ, ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ. ಹಾಗಾಗಿ ಇದು ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಪರಿಗಣಿಸ್ತೀವಿ. ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಂತರ ನೀವು ನೋಡಿ, ನಾನಿಲ್ಲಿ ನಿಮಗೆ ಸ್ವಲ್ಪ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಇಲ್ಲಿ ಮೊಸರನ್ನು ತಗೋಬೋದು, ಇಲ್ಲ ಸ್ವಲ್ಪ ಹಾಲನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನಾನು ನಿಮಗಿಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಈ ಮೊಸರನ್ನು ಸಹ 1 ಸ್ಪೂನಷ್ಟು ಮೊಸರನ್ನು ನೀವು ಬಕೆಟ್ ನೀರಿಗೆ ನೀವು ಸೇರಿಸ್ಕೊಳ್ಳಿ. ಈ ವಸ್ತುಗಳನ್ನ ನೀರಿನಲ್ಲಿ ನೀವು ಮಿಕ್ಸ್ಟ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ 2 ವಸ್ತುಗಳಿದೆ, ಅದನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ. ಆದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಇನ್ನೂ 2 ವಸ್ತುಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಈ ವಸ್ತುಗಳನ್ನ ನೀರಿನಲ್ಲಿ ಮಿಶ್ರ ಮಾಡಿ ಸ್ನಾನ ಮಾಡಿದರೆ ನಿಮ್ಮ ಶರೀರದಲ್ಲಿರುವಂಥ ದಾರಿದ್ರ್ಯತೆಗಳು, ಕಂಟಕ, ವ್ಯಾಧಿ, ಎಲ್ಲ ಕೆಟ್ಟ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗುತ್ತೆ. ಇದನ್ನು ರೂಢಿ ಇದನ್ನು ನೀವು ಬರೀ ಅಮಾವಾಸ್ಯೆ ಹುಣ್ಣಿಮೆಲೇ ಮಾಡಬೇಕು ಅಂತ ಏನಿಲ್ಲ. ಮಂಗಳವಾರ, ಶುಕ್ರವಾರ, ಗುರುವಾರ ದಿನಗಳಲ್ಲೂ ಸಹ ನೀವು ಪ್ರತಿದಿನ ಅಂದರೆ ನೀವು ತಲೆಗೆ ಸ್ನಾನ ಮಾಡುವ ಸಮಯದಲ್ಲಿ ಅಂದರೆ ತಲೆಗೆ ಸ್ನಾನ ಮಾಡುವಂಥ ದಿನಗಳಲ್ಲಿ ನೀವು ಪ್ರತಿ ವಾರವೂ ಸಹ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದೃಷ್ಟನೇ ಒಲಿಯುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಈ 3 ವಸ್ತುಗಳಿಗೆ ಜೊತೆಗೆ ಇನ್ನೂ 2 ವಸ್ತುಗಳನ್ನ ತೋರಿಸ್ತೀನಿ, ಅದರಲ್ಲೂ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಮ ಮನೆಯಲ್ಲಿ ಆಚಾರ ಶೈಲಿಯಲ್ಲಿ ಎಲ್ಲ ಪರಿವರ್ತನೆ ಆಗ್ತಾ ಹೋಗುತ್ತೆ. ನೋಡಿ, ನಾನು ನಿಮಗಿಲ್ಲಿ ಒಂದು 5 ನಾನು ನಿಮಗಿಲ್ಲಿ ತುಳಸಿನ ತೋರಿಸ್ತಾ ಇದ್ದೀನಲ್ವಾ. ಈ ತುಳಸಿ ದಳನ ನೀವು ಒಂದು 5 ತುಳಸಿ ದಳನ ಕೆಡ್ಕೊಳ್ಳಿ. ನೋಡಿ, ಇದರಲ್ಲಿ ನೀವು ಒಂದು 5 ಎಲೆನ ತೆಗೆದುಕೊಳ್ಳಿ. ಒಂದು 5 ಎಲೆನ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನೋಡಿ, ತುಳಸಿ ಪರಮ ಪವಿತ್ರವಾದದ್ದು, ವಿಷ್ಣುವಿಗೆ ಇಷ್ಟವಾದಂತಹ ಇದೊಂದು ತುಳಸಿ ದಳ ಅಲ್ವಾ. ವಿಷ್ಣುವಿನ ಕೊರಳಿಗೆ ನಾವು ದೇವಸ್ಥಾನಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ವಿಷ್ಣುವಿನ ಕೊರಳಿಗೆ ಈ ಒಂದು ತುಳಸಿನ ಮಾಲೆಯನ್ನಾಗಿ ಮಾಡಿ ಹಾಕ್ತೀವಿ. ಪ್ರಿಯವಾದಂತಹ ಹಾರವಾಗಿರುತ್ತೆ ಅಲ್ವಾ. ಅಷ್ಟು ಪವರ್ಫುಲ್ ಆದಂಥ ಒಂದು ಶಕ್ತಿ ಈ ಒಂದು ತುಳಸಿಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಒಂದು 5 ದಳ ತುಳಸಿನ ತೆಗೆದುಕೊಳ್ಳಿ. ನೆಕ್ಸ್ಟು ನೀವು ನೋಡಿ, ನಾನಿಲ್ಲಿ ನಿಮಗೆ ಮೊಸರನ್ನ ತೋರಿಸ್ತಾ ಇದ್ದೀನಿ. ಮೊಸರನ್ನಾರು ತೆಗೆದುಕೊಳ್ಳಿ, ಇಲ್ಲ ಹಾಲಾರು ತೆಗೆದುಕೊಳ್ಳಿ. ನಾನಿಲ್ಲಿ ಮೊಸರು ತೋರಿಸ್ತಾ ಇದ್ದೀನಿ. ಹಾಲಾರು ನೀವು ತೆಗೆದುಕೊಳ್ಬೋದು. ಬೇಕಾದ್ರೆ ನೀವು ಹಾಲು ಹಾಕ್ತೀವಿ ಅಂದರೆ ನೀವು ಹಾಲನ್ನು ತೆಗೆದುಕೊಳ್ಳಿ. ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ. ಹಾಲು ಲಕ್ಷ್ಮಿಯ ಸ್ವರೂಪ ಅಲ್ವಾ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಹಾಲು ಅಂತ ಅನ್ನೋದು ಸದಾಕಾಲ ಇರಬೇಕು ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಹಾಲು ಅಂತ ಅನ್ನೋದು ಖಾಲಿ ಆಗದೇ ಸದಾಕಾಲ ಆ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು ಅಲ್ವಾ. ಶಕ್ತಿ ಮತ್ತು ಲಕ್ಷ್ಮಿಗೆ ಆಗಿರ್ಬೋದು, ಇಲ್ಲ ವಿಷ್ಣುಗಾಗಿರ್ಬೋದು, ಇಲ್ಲ ಹಲವಾರು ದೇವತೆಗಳಿಗೆ ಅಭಿಷೇಕ ಮಾಡೋಕ್ಕೂ ಸಹ ಹಾಲನ್ನು ನಾವು ಬಳಸ್ತೀವಿ ಅಲ್ವಾ. ಹಾಗಾಗಿ ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಲನ್ನಾರು ಹಾಕ್ಕೊಳ್ಳಿ, ಇಲ್ಲ ಮೊಸರನ್ನಾದ್ರೂ ಹಾಕ್ಕೊಳ್ಳಿ. ಮೊಸರು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಅಲ್ವಾ. ಹಾಗಾಗಿ 2ರಲ್ಲಿ ನೀವು ಯಾವುದಾದ್ರು ಒಂದನ್ನು ಸಹ ನೀವು ಹಾಕ್ಕೋಬೋದು. ನೆಕ್ಸ್ಟು 3ನೇದಾಗಿ ನಾನು ನಿಮಗೆ ಗಂಜುಳನ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ನನಗಿಲ್ಲಿ ಗಂಜುಳ ಸಿಕ್ಕಿಲ್ಲ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ನೀವು ಸ್ವಲ್ಪ ಗಂಜುಳನ ತೆಗೆದುಕೊಳ್ಳಿ. ಗಂಜುಳನ ನೀವು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ, ಗಂಜುಳವನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಸ್ವಲ್ಪ ಗಂಜುಳವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸರ್ವ ದೋಷಗಳಿದ್ರೂ ಸಹ ದೂರವಾಗುತ್ತೆ. ಸರ್ವವೂ ಉದ್ಧಾರ ಮಾಡಿ ಗಂಜುಳದಲ್ಲಿರುವಂಥ ಶಕ್ತಿ ನಿಮ್ಮ ಶರೀರವನ್ನು ಫ್ರೆಂಡ್ಸ್, ಗಂಜುಳವನ್ನು ಸ್ವಲ್ಪ ತಲೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಆ ಗಂಜುಳದಲ್ಲಿರುವಂಥ ಶಕ್ತಿ ನಿಮ್ಮ ಶರೀರವನ್ನು ಶುದ್ಧಗೊಳಿಸುತ್ತೆ. ಹಾಗಾಗಿ
ಮತ್ತು ಸರ್ವವನ್ನೂ ಸಹ ಅದು ಗಂಜುಳ ಉದ್ಧಾರ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟ ದಾರಿದ್ರ್ಯತೆಯನ್ನು, ಕಷ್ಟಗಳನ್ನೆಲ್ಲವನ್ನು, ದೋಷಗಳನ್ನು ಸಹ ಹೋಗಲಾಡಿಸುವಂಥ ಒಂದು ಶಕ್ತಿ ಗಂಜುಳಕ್ಕಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟಾದ್ರೂ ಒಂದು ಗಂಜುಳವನ್ನು ನೀವು ಆ ಬಕೆಟ್ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸ್ಕೊಳ್ಳಿ. ನಂತರ ಫ್ರೆಂಡ್ಸ್ ಸ್ವಲ್ಪ ಹಾಲನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಹಸುವಿನ ಹಾಲಿನಿಂದ ಮಾತೆ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತೀವಿ ಅಲ್ವಾ. ಹಸುವಿನ ಹಾಲು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಈ 3 ಪದಾರ್ಥಗಳನ್ನು ಸಹ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನೀವು ಸೇರಿಸೋದ್ರಿಂದ ನಿಮ್ಮ ಮುಖದಲ್ಲಿ ಕಳೆ ತಂದುಕೊಡುತ್ತೆ, ನಿಮ್ಮ ದೇಹದಲ್ಲಿ ಶಕ್ತಿನ ಹೆಚ್ಚು ಮಾಡಿಕೊಡುತ್ತೆ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಟ್ಟ ಶಕ್ತಿಗಳನ್ನು ನಿಮ್ಮ ದೇಹದಲ್ಲಿ ನಿಮ್ಮ ದೇಹಕ್ಕೆ ಪ್ರವೇಶ ಆಗಲು ಬಿಡಲ್ಲ. ನಿಮ್ಮ ದೇಹದಿಂದ ಅದನ್ನು ಹತ್ರ ಬಂದರೆ ಅದನ್ನು ಹೊರಗಡೆ ಹಾಕುವಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಪರಮ ಪವಿತ್ರವಾದಂಥ ವಿಷ್ಣುವಿಗೆ ಪ್ರಿಯವಾದಂತಹ ಈ ತುಳಸಿ ಮತ್ತು ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅಭಿಷೇಕ ಮಾಡೋಕ್ಕೆ ಬಳಸುವಂಥದ್ದು. ಮತ್ತು ಎಂಥದೇ ಒಂದು ದೃಷ್ಟಿ ದೋಷ ಆಗಿರ್ಬೋದು, ಕೆಡುಕುಗಳನ್ನು ದೂರ ಮಾಡುವಂತಹ ಈ ಒಂದು ಕಲ್ಲುಪ್ಪು, ಇದ್ರ ಜೊತೆಗೆ ಗಂಜುಳ, ಇಷ್ಟನ್ನು ಸೇರಿಸಿ ನೀವು ತಲೆಗೆ ಸ್ನಾನ ನೀರಿಗೆ ಸ್ವಲ್ಪ ಇಷ್ಟನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಈ 3 ವಸ್ತುಗಳು ನಿಮ್ಮ ಶರೀರವನ್ನು ಸೇರಿದಾಗ ನಿಮಗೆ ಶರೀರಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಮತ್ತು ಹೆಚ್ಚಿನ ಶಕ್ತಿನ ನಿಮ್ಮ ದೇಹಕ್ಕೆ ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ. ಧನ ಮಾರ್ಗ, ಸಂಪತ್ತಿನ ಮಾರ್ಗ, ಸಮೃದ್ಧಿ ಮಾರ್ಗ, ಸಕಲ ದಾರಿದ್ರ್ಯತೆಯನ್ನು ದೂರ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ಅದೃಷ್ಟ ತಂದು ಕೊಡುವಂತಹ ಈ 3 ವಿಧಾನವನ್ನು ತಪ್ಪದೆ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಕಷ್ಟಗಳು, ದಾರಿದ್ರ್ಯತೆಗಳೆಲ್ಲವನ್ನು ಸಹ ದೂರ ಮಾಡಿ ಕುಬೇರನಾಗುವಂತಹ ಯೋಗನೆ ತಂದುಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ನೀರಿಗೆ ಈ ಪದಾರ್ಥಗಳಿಗೆ ಇದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ನಾಳೆ ಅಮಾವಾಸ್ಯೆ ದಿನವೇ ಮಾಡಬೇಕು, ಹುಣ್ಣಿಮೆ ದಿನವೇ ಮಾಡಬೇಕು ಅಂತ ಏನಿಲ್ಲ. ಮಂಗಳವಾರ ಆಗಿರ್ಬೋದು, ಇಲ್ಲ ಶುಕ್ರವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ನೀವು ತಲೆಗೆ ಸ್ನಾನ ಮಾಡುವಂತಹ ದಿನಗಳಲ್ಲಿ ನೀವು ಪ್ರತಿ ವಾರದಲ್ಲಿ 3 ದಿನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ತಂತ್ರದ ಪರಿಹಾರ ಇದ್ದು ಅಂತಲೇ ಹೇಳ್ಬೋದು. ಈ ಒಂದು ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರನ ಒಂದು ಸಲ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅದನ್ನ ನೀವೇ ಆಶ್ಚರ್ಯಪಡ್ತೀರಾ. ಅಷ್ಟರ ಮಟ್ಟಿಗೆ ಇದು ನಿಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ, ಮಾನಸಿಕ ನೆಮ್ಮದಿನ ಕಾಣ್ತೀರಾ, ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ನಿಮಗೆ ಯಶಸ್ಸನ್ನು ನೋಡ್ತೀರಾ. ಒಟ್ಟಾರೆಯಾಗಿ ಜನ್ಮ ದಾರಿದ್ರ್ಯತೆಯನ್ನು, ಕಷ್ಟವನ್ನು, ಕಣ್ಣಿನ ಕೆಟ್ಟ ದೃಷ್ಟಿದೋಷವನ್ನು, ನರದೃಷ್ಟಿದೋಷವನ್ನು ನಿವಾರಣೆ ಮಾಡುವಂತಹ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯನ್ನು, ಸಾಲದ ಬಾಧೆಯನ್ನು ನಿವಾರಣೆ ಮಾಡುವಂತಹ ಅದ್ಭುತವಾದಂತಹ ಶಕ್ತಿ ಇರುವಂತಹ ಸ್ನಾನ ಇದು ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 5 ಪದಾರ್ಥಗಳಂದರೆ ತುಳಸಿ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಇಲ್ಲ ಕಲ್ಲುಪ್ಪಾಗಿರ್ಬೋದು, ಇಲ್ಲ ನಾನು ನಿಮಗೆ ಗಂಜುಳ ಅಂತ ಹೇಳಿದೆ ಅಲ್ವಾ. ಗಂಜುಳದಿಂದ ನೀವು ಗಂಜುಳನ್ನ ಸ್ವಲ್ಪ ತಲೆಗೆ ಸ್ನಾನ ಮತ್ತು ಬಕೆಟ್ಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅಷ್ಟ ದಾರಿದ್ರ್ಯತೆಯನ್ನು ಸಹ ಅದು ನಿವಾರಣೆ ಮಾಡುತ್ತೆ. ಏಕೆಂದರೆ ಹಸುವಿನಲ್ಲಿ ದೇವಾನುದೇವತೆಗಳು ಸಹ ಇರ್ತಾರೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ. ಆ ಹಸುವಿನ ನಾವು ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ಅದರಿಂದ ಬಂದಂಥ ಗಂಜುಳವನ್ನು ನಾವು ತಲೆಗೆ ಹಾಕಿಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಕಷ್ಟಗಳು, ದಾರಿದ್ರ್ಯತೆಗಳು, ದುಷ್ಟ ದೋಷಗಳಾಗಿರ್ಬೋದು, ಸರ್ವ ದೋಷಗಳಾಗಿನ್ನೂ ಸಹ ನಿವಾರಣೆ ಮಾಡುವಂತಹ ಅದ್ಭುತವಾದಂಥ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ ಇದು ನಿಮಗೆ ಯಾವುದೇ ಕೇತು ದೋಷ ಆಗಿರ್ಬೋದು, ಇಲ್ಲ ರಾಹು ಕೇತು ದೋಷ ಆಗಿರ್ಬೋದು, ಇಲ್ಲ ಪಿತೃದೋಷ ಆಗಿರ್ಬೋದು, ಗ್ರಹ ದೋಷ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, ಬೇಕಾದ್ರೆ ಇದ್ರ ಜೊತೆಗೆ ನೀವು ಸ್ವಲ್ಪ ಎಳ್ಳನ್ನು ಸಹ ನೀವು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋರು. ಅಂದರೆ ಎಲ್ಲ ವಸ್ತುಗಳ ಜೊತೆಗೆ
ಸ್ವಲ್ಪ ಎಳ್ಳನ್ನು ಸಹ ಸೇರಿಸಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದನೂ ಸಹ ಶನಿ ದೋಷದಿಂದ ನೀವೇನಾದ್ರು ಬಳಲ್ತಾ ಇದ್ದರೆ ಶನಿ ದೋಷದಿಂದನೂ ಸಹ ನೀವು ದೂರ ಆಗ್ಬೋದು ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂಥ ಒಂದು ಅದ್ಭುತವಾದಂಥ ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಾಳೆ ದಿನ ಅಮಾವಾಸ್ಯೆ ಇದೆ. ಅದರಲ್ಲೂ ಈ ಕೆಟ್ಟ ಅಮಾವಾಸ್ಯೆ, ಅದು ಕೆಟ್ಟ ಅಮಾವಾಸ್ಯೆಯಲ್ಲಿ ಅದು ಈ ಅಮಾವಾಸ್ಯೆ ಶುಕ್ರವಾರ ದಿನ ಬಂದಿದೆ. ಶುಕ್ರವಾರ ದಿನ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರೂ ಸಹ ಮಾತೆ ಮಹಾಲಕ್ಷ್ಮಿನ ಮನೆಯಲ್ಲಿ ನೆನೆದು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಾ. ಮಾಡುವಂಥ ಸಂದರ್ಭದಲ್ಲಿ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇದೆಲ್ಲವನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅಷ್ಟ ದಾರಿದ್ರ್ಯತೆಯನ್ನು ಸಹ ನೀವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಇದನ್ನು ನಾಳೆ ದಿನ ಮಾಡ್ತೀನಿ, ನೀವು ಸಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡ್ತೀರಾ ಅಲ್ವಾ? ಹೌದು ಫ್ರೆಂಡ್ಸ್, ಹಾಗಾಗಿ ನೀವು ಸಹ ಇದನ್ನು ಮಾಡಲಿ ಅಂತ ಹೇಳಿ ನಾನು ಮುಂಚಿತವಾಗಿಯೇ ನಾನು ನಿಮಗೆ ಅಂದರೆ ಒಂದಿನ ಮುಂಚಿತವಾಗಿಯೇ ವೀಡಿಯೋನ ನಾನು ನಿಮಗೆ ಹಾಕ್ತಾಯಿದ್ದೀನಿ. ದಯವಿಟ್ಟು ಇದೆಲ್ಲವನ್ನು ಬಳಸ್ಕೊಂಡು ನಾಳೆ ದಿನ ನೀವು ಒಂದು ಸಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಒಂದು ಬದಲಾವಣೆ, ಚೇಂಜಸ್ನ ನೀವೇ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ಒಂದು ಕೆಟ್ಟ ಶಕ್ತಿ, ಕೆಟ್ಟ ದೃಷ್ಟಿದೋಷ, ಕೆಟ್ಟದ್ದು ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ ಅದನ್ನ ಹೊರಗಡೆ ಹಾಕಿ ನಿಮಗೆ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನದ ತಂದು ಕೊಡುತ್ತೆ. ಅಂತಹ ಅದ್ಭುತವಾದಂತಹ ಶಕ್ತಿಯ ತಂತ್ರ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನನಗೆ ಪ್ರತಿನಿತ್ಯ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ವೀಡಿಯೋನ ನಿಮಗೆ ಹಾಕ್ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೀವು ಸಹ ನಮ್ಮ ಚಾನಲ್ಗೆ ಹಾಗೆ ಎಂಕರೇಜ್ ಕೊಡಿ. ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಪ್ರತಿಯೊಬ್ಬರಿಗೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆದರೆ ನೀವು ಮಾಡಬೇಕಾಗಿರೋದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಂಬಿಕೆ ಇಟ್ಟು ನೀವು ಎಲ್ಲಿ ಮಾಡ್ತೀರೋ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.